ಅಲ್ಲಿ ಅವ್ರು ನಿಶ್ಚಿತವಾಗಿ ಆರಿಸಿ ಬರ್ತಾರೆ ಅನ್ನೋಂಥ ಒಂದು ಮಾತಿತ್ತು. ಆದರೆ ಇತ್ತೀಚಿನ ದಿನದಲ್ಲೇ ಜಾತಿ ಕುಲ ಧರ್ಮ ಕಡಿಮೆ ಆಗ್ತಾ ಇದ್ದವು, ಹೆಚ್ಚಾಗ್ತಾ ಇದ್ದವು, ಒಮ್ಮೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲೇ ಏನಾಗಿದೆಪ್ಪ ಅಂತ ಎಮ್ಕಂಬಡಿಯಲ್ಲೇ ಎ ಬಿ ಪಾಟೀಲರು ಕತ್ತಿಯವರು ಒಂದಾಗಿಬಿಟ್ಟಿದ್ದಾರಲ್ಲ. ಎಮ್ಕಂಬಡಿಯಲ್ಲಿ ಅವ್ರ ಪ್ರಭಾವ ಭಾಳ ಇರೋದ್ರಿಂದಾಗಿ ಇವತ್ತು ಸತೀಶ್ ಅವರ ಆ ಸೀಟ ಒಂದು ರೀತಿಯಿಂದ ಆತಂಕದಲ್ಲಿದೆ. ಸತೀಶ್ ಅವರಲ್ಲಿ ಗೆದ್ದು ಬರ್ತಾರಾ ಅನ್ನೋ ಪ್ರಶ್ನೆ ಅಲ್ಲಿ ಮೂಡ್ತಾ ಇದೆ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲಿ ಮನೆಯಿಂದ ಮನೆಗೆ ಅಲ್ಲಲ್ಲಿ ಪ್ರಚಾರಗಳು ಜೋರು ನಡೆದಿದ್ದಾವೆ. ಹೀಗಾಗಿ ಸತೀಶ್ ಅವ್ರಿಗೂ ಸಹಿತ ಒಂದು ರೀತಿ ಇದು ತಲೆನೋವಿನ ವಿಷಯ ಆಗ್ಯದ. ಯಾಕಂದರೆ ಈಗ ಸತೀಶ್ ಅವ್ರ ತಲೆಯಲ್ಲಿರೋದು CM ಪೋಸ್ಟ್ 2028 ಮತ್ತು ಅವ್ರ ಮನೆಯ ಎಲ್ಲ ಜನರದ್ದು ಅದೇ ಒಂದೇ ಕುಟುಂಬ ರಾಜಕಾರಣದಲ್ಲಿ ಸ್ವಾಭಾವಿಕ. ನಮ್ಮ ಸಹೋದರ ಆಗಲಿ ತಪ್ಪೇನಲ್ಲ, ಜನ ಒಪ್ಪಿದ್ರೆ ಆಗಲಿ ಪ್ರಶ್ನೆ ಅದ. ಜನಪ್ರತಿನಿಧಿಗಳು ಇದಕ್ಕೆ ಯಾರು ತಕರಾರಿಲ್ಲ. ಆದರೆ ಅವ್ರು ವಿರೋಧಗಳು ಇರೋರಲ್ರಿ, ಅವ್ರನ್ನ ಯಾಕೆ ಮಾಡಬೇಕು ಅಂತೇಳಿ. ಅದರಲ್ಲೂ DK ಶಿವಕುಮಾರ್ ಅವರು ಇವತ್ತು ಪೂರ್ಣವಾಗಿ ಎಚ್ಚರಗೊಂಡಿದ್ದಾರೆ. ಅವ್ರಿಗೆ ಗೊತ್ತಾಗಿದೆ ಎಟ್ ಎನಿ ಕಾಸ್ಟ್ ನಾ 2028 ಒಳಗೆ CM ಆಗೋದಿಲ್ಲ. ಅದರ ಸಲುವಾಗಿ ತಿಕ್ಕಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಯಾಕಂತಂದ್ರೆ ನಾನೇನಿದ್ರು 2028ಕ್ಕೆ ಕಾನ್ಸಂಟ್ರೇಷನ್ ಮಾಡಬೇಕು. ನನ್ನ ಪ್ರಬಲ ಪ್ರತಿಸ್ಪರ್ಧಿ ಯಾರು? ಪ್ರಿಯಾಂಕಾ ಖರ್ಗೆ ಅವ್ರನ್ನ ಒಪ್ಪಿಸ್ಬೋದು, ಪರಮೇಶ್ವರ್ ಅವ್ರನ್ನ ಏನೋ ಮಾಡಿ ಒಪ್ಪಿಸ್ಬೋದು, ಇನ್ನುಳಿದ ಯಾವುದೇ ನಾಯಕರನ್ನ ಒಪ್ಪಿಸ್ಬೋದು. ಆದರೆ ಸತೀಶ್ ಅವ್ರನ್ನ ಒಪ್ಪಿಸೋದ್ರ ಸ್ವಲ್ಪ ಕೆಲಸ ಅಲ್ಲ ಅಂತ ಅವ್ರಿಗೆ ಕನ್ವಿನ್ಸ್ ಆಗಿದೆ. ಅದಕ್ಕಾಗಿ ಸತೀಶ್ ಅವರನ್ನು ಅವರ ಪ್ರದೇಶದಲ್ಲೇ ಅವ್ರನ್ನ ಸೋಲಿಸ್ಬೇಕು ಅನ್ನುವಂಥದ್ದು. MLA ಆಗಿ ಯಾವ ಸ್ಥಾನದಿಂದ ಬರ್ತಾರೋ ಅಂದರೆ ಎಮ್ಕಂಬಡಿಯಲ್ಲಿ ಅಲ್ಲೇ ಸೋಲಿಸಿಬಿಟ್ರೆ ಮುಗಿದೋಗ್ಬಿಡ್ತು. ನನ್ನ ಸಮಸ್ಯೆ ಸಾಲ್ವ್ ಆಯಿತು.